ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹುಷಾರಾಗಿ ಬನ್ನಿ. ಏಯ್, ಏನ್ ಸ್ವಿಮ್ ಮಾಡ್ತೀಯಾ? ಮೊದ್ಲು ನೀ ಬನ್ನಿ ಹೇಳ್ತೀನಿ. ನಿನ್ ಬಟ್ಟೆ ಒದ್ದಾಗೋಗುತ್ತೆ. ಆದ್ರೆ ಏನಂತೆ, ನೀವು ಹಿಂಗೆ ಕಾಲ್ನ ನೀರೊಳಗಡೆ ಹಾಕೊಂಡ್ ಕುತ್ಕೊಳ್ಳಿ. ನಾನು ಹೇಳ್ದಂಗ್ ಮಾಡಿ. ಅಪ್ಪಣೆ ಮಹಾರಾಣಿಯವರೇ. ಹಿಂಗ್ ಹರಿತಿರೋ ನೀರ್ನಾಗೆ ಹಿಂಗ್ ಪಾದನ ಬಿಟ್ಕೊಂಡು ಜುಳು ಜುಳು ಅನ್ನೋ ಸದ್ನ ಕೇಳ್ತಾ ಮೇಲ್ಗಡೆ ಆಕಾಶ ನೋಡ್ತಿದ್ರೆ ಇಡೀ ಪ್ರಪಂಚನೇ ಮರ್ತೋಗ್ತೈತೆ. ಈಗ ಹೇಳಿ, ನಮ್ಮೂರ್ ಚೆನ್ನಾಗಿಲ್ವಾ? ಇಷ್ಟಕ್ಕೆ ಏನು ಹೇಳಕ್ಕಾಗಲ್ಲ. ಹಾಗಾದ್ರೆ ಬನ್ನಿ, ಯಾವ ಕಡೆ? ಒಂದ್ ಸಿಹಿಯಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಓ, ಈಗ ಅರ್ಥ ಆಯ್ತು. ಸಿಹಿಯಾದ ಜಾಗ ಅಂದ್ರೆ ಇದಾ? ನೀವ್ ಕಬ್ನಾಲ್ ಕುಡ್ದಿರ್ತೀರಾ, ಆದ್ರೆ ಆಲೆ ಮನೆ ಯಾವತ್ತಾದ್ರು ನೋಡಿದ್ದೀರಾ? ಬನ್ನಿ ತೋರಿಸ್ತೀನಿ. ವಾವ್, ಸಖತ್ತಾಗಿದೆ. ನಂಗೆ ಕಬ್ನಲ್ಲಿ ಕುಡಿಬೇಕು, ಕೊಡ್ತಾರಾ? ಅಯ್ಯೋ, ಅದ್ಕೇನಂತೆ, ಬೇಕಾದಷ್ಟು ಕೊಡ್ತಾರೆ. ಮತ್ತೆ ಕಬ್ನಾಲ್ಗೆ ದುಡ್ಡು ಕೊಟ್ರೆ ತಗೊಳಕಿಲ್ಲ, ಫ್ರೀಯಾಗಿ ಹೊಟ್ಟೆ ತುಂಬಸ್ ಕೊಡ್ತಾರೆ. ಅದೇಯ ನಮ್ಮೂರ್ ದೊಡ್ಡತನ. ಅಣ್ಣ, ಕಬ್ನಾಲ್ ಕೊಡಿ.
ತಗೊಳ್ಳಿ, ಗಟ ಗಟ ಅಂತ ಕುಡೀರಿ, ಅದ್ರ ಮಜ್ಜಾನೇ ಬೇರೆ. ನಿಂಗೆ ನಾನ್ ತಗೊಂತೀನಿ, ಮೊದ್ಲು ನೀವು ಕುಡೀರಿ. ಏನ್ ಗೊತ್ತಾ, ನಾವ್ ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪಯ್ಯ ನನ್ನನ್ನ, ಪಾವನಿನ, ಪೂರ್ವಿನ ಈ ಸೀಸನ್ಗೆ ಇಲ್ಲಿ ಕರ್ಕೊ ಬರ್ತಿದ್ರು. ಆಗ ಗಂಟು ಪೂರ್ತಿ ಕಬ್ನಲ್ಲಿ ಕುಡ್ದು ಬೆಲ್ಲ ತಿಂದು ಆಮ್ಯಾಕೆ 2 ಜೊಲೆ ಕಬ್ನ ತಗೊಂಡ್ ಮನೆಗೆ ಹೋಗ್ತಿದ್ವಿ. ಹೀಗೆಲ್ಲ ಬಂದು 1 ವರ್ಷನೇ ಆಯ್ತೇನೋ. ನಾನೊಬ್ನೇ ಹೆಂಗ್ ಕುಡಿಲಿ? ಮೊದ್ಲು ನೀನ್ ಕುಡಿ. ಏನಾಯ್ತು? ನಂಗೆ ಏನೇನೋ ಇಮ್ಯಾಜಿನೇಷನ್ ಬರ್ತದೆ. ಏನು? ಸರಿಯಾಗಿ ಹೇಳಿ. ನೀನ್ ಅರ್ಧ ಕುಡಿದ್ಬಿಟ್ಟು ಅರ್ಧ ನನ್ ಕೊಟ್ಟಿಯಲ್ವಾ? ಗೊತ್ತಾಗ್ಲಿಲ್ವಾ? ಹಿಂಗ್ ಯಾವಾಗ ಮಾಡ್ತಾರೆ ಹೇಳು? ಯಾವಾಗ? ಅಲ್ಲ, ಇಲ್ಲಿ ಗಂಟ ಬಂದು ಬರೀ ಇಷ್ಟೇ ಕಬ್ನಾಲ್ ಕುಡಿದ್ರೆ ಸಾಕಾ? ಮತ್ತೇನಂದ್ರೆ ನೀವು ಬೆಲ್ಲನೇ ತಿನ್ಲಿಲ್ಲ. ಕುದೀತಾ ಇರೋ ಆ ನೊರೆ ನೊರೆ ಬೆಲ್ಲ ತಿಂದ್ರೆ ಸ್ವರ್ಗದಂಗ್ ಇರ್ತೈತೆ. ಬನ್ನಿ ತಿನ್ನಿರಂತೆ. ಹೆಂಗೈತೆ? ಅಮೇಝಿಂಗ್. ಥ್ಯಾಂಕ್ಸ್ ಅ ಲಾಟ್ ನಂಗೆ ಇಂಥ ಎಕ್ಸ್ಪೀರಿಯನ್ಸ್ ಮಾಡಿಸ್ತಿರೋದಕ್ಕೆ. ಹೀಗೆ ಹೇಳಿ, ನಮ್ಮೂರ್ ಸೂಪರ್ ಅಲ್ವಾ? ಓಕೆ ಓಕೆ, ಒಂದು 50 ಮಾರ್ಕ್ಸ್ ಕೊಡ್ಬೋದು. You naughty. ಅಂತೂ ಚಿತ್ರಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದು ಒಂಥರ ಮನಸ್ಸಿಗೆ ಒಗರ ಆಗ್ಬಿಡ್ತಪ್ಪ. ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗ್ಬಿಡ್ತು. ಈಗ ನನ್ನ ಆಸ್ತಿ ಪತ್ರಗಳನ್ನ ಅಡ ಇಟ್ಟಿದ್ದು ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದಪ್ಪ. ಸುಳ್ಳು ಹೇಳ್ಬೇಕೇನ್ಲ? ಮತ್ತೆ ಸತ್ಯ ಹೇಳಕ್ಕಾಯ್ತದ? ಹೇಳಿದ್ರೆ ಅವ್ರು ತಡ್ಕೊಂತಾರೇನೋ? ಹ, ಮದ್ವೆ ಹತ್ರಕ್ಕೆ ಬಂತು ಅಂತ ಮನೆಯೆಲ್ಲ ಗಲಗಲಗಲ ಅಂತ ಐತೆ. ಏನಾದ್ರೂ ವಿಷಯ ಗೊತ್ತಾಗ್ಬಿಟ್ರೆ ಗೌ ಅಂತ ಸುಮ್ಮನಾಗ್ಬಿಡುತ್ತೆ ಅಷ್ಟೇ. ಒಂದ್ ತುತ್ತನ ಉಂಡಾರ ಅನ್ನನ ಅವರು? ಬೇಡಪ್ಪ, ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಗದ್ ಬೇಡ.
ಅದು ಸರಿ, ನಿನ್ಗಿರೋದು ಪದ್ಮಿನಿ ಒಬ್ಳೆ ಮಗಳಲ್ಲ, ಇನ್ನ 2 ಹೆಣ್ಮಕ್ಳವೆ. ಅವಕ್ಕೂ ಮದುವೆ ಮಾಡ್ಬೇಕಲ್ವಾ? ಅವಾಗ ಹೆಂಗ್ ಮಾಡಿಯಾ? ಏನೋ ಒಂದು ಆಗ್ತದೆ ಬಿಡು, ಏನೋ ಒಂದು ಆಗ್ತತೆ. ದೇವ್ರವನೇ ಅವನ್ ದಾರಿ ತೋರಿಸ್ತಾನೆ ನೋಡೋ. ರೆಟ್ಟೆಗೆ ಬಲ ಇರೋ ಗಂಟ ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಬೀದಿಗೆ ಬರಕ್ ಬಿಡಕ್ಕಿಲ್ಲ, ಆಯ್ತಲ್ಲ? ಬಾ ಈಗ ಹೋಗನ್ ಬಾ. ನೀರಲ್ಲಿ ಆಟ ಆಡಿದ್ವಿ, ಅಲೆ ಮನೇಲಿ ಕಬ್ನಾಲ್ ಕುಡ್ದು ಬೆಲ್ಲ ತಿಂದು ಕಬ್ನು ತಿಂದ್ವಿ. ವಾಟ್ ನೆಕ್ಸ್ಟ್? ಮರದಲ್ಲಿರೋ ಹಣ್ಣ ಕಿತ್ಕೊಂಡು ತಿನ್ನುವಾ? ಮರದ ಹಣ್ಣ? ಇಲ್ಲಿ ಯಾವ ಹಣ್ಣಿನ ಮರ ಇದೆ? ಹುಣಸೆ ಹಣ್ಣು. ಹುಣ್ಸೆನಾ? ಹುಳಿ ಹುಳಿ ಹಣ್ಣು ತಿನ್ನಿಸ್ತೀಯಾ? ಹಣ್ಣು ಹುಳಿನ ಸಿಹಿನ ಅನ್ನೋದ್ ವಿಷಯ ಅಲ್ಲ. ಮರದಲ್ಲಿರೋ ಹಣ್ಣಿಗೆ ಕಲ್ಲೊಡ್ದು ಬೀಳ್ಸ್ಕೊಂಡ್ ತಿನ್ನೋದ್ರಾಗೆ ಎಂತ ಸುಖ ಇರ್ತೈತೆ ಗೊತ್ತಾ? ನಿಮ್ಗೆಲ್ ಗೊತ್ತಿರ್ತೈತೆ? ಹೋಗ್ಲಿ, ಮರಕ್ಕೆ ಗುರಿ ಇಟ್ಟು ಹುಣ್ಸಿನ್ ಬೀಳ್ಸಕ್ಕಾದ್ರೂ ಬರ್ತೈತಾ? ನಂಗೆ ಚಾಲೆಂಜಾ? ನೋಡೀಗ ಒಂದೇ ಕಲ್ಲಿಗೆ ಬೀಳಿಸ್ತೀನಿ. ಸುಮ್ಕೆ ಹಂಗೆಲ್ಲ ಹೇಳ್ಬೇಡಿ. ಆಮ್ಯಾಕೆ ನಾನ್ ಮುಂದೆ ಬೀಳ್ಲಿಲ್ಲ ಅಂದ್ರೆ ಮರ್ಯಾದೆ ಹೋಗ್ತೈತೆ. ಅದೆಲ್ಲ ಸೀನೇ ಇಲ್ಲ. ಈಗೇನು ಚಾಲೆಂಜಾ? ಹಣ್ಣು ಬೀಳಿಸ್ಲಾ? ಓಕೆ, ನಾನೇನಾದ್ರೂ ಒಂದೇ ಕಲ್ಲಿಗೆ ಹಣ್ಣು ಬೀಳ್ಸಿದ್ರೆ ನೀನು ನಂಗೊಂದು ಪಪ್ಪಿ ಕೊಡ್ಬೇಕು. ಯಾಕೆ ಭಯನಾ? ನನಗೇನಕ್ ಭಯ? ನೀವು ಬೀಳ್ಸಲ್ಲ ಅಂತ ಗೊತ್ತೈತೆ. ಚಾಲೆಂಜ್ ಎಕ್ಸೆಪ್ಟೆಡ್.